ಬೇಡ ಅಂತ ಹೇಳಬೇಕು ಅಂತಂದರೆ, ನೀವೆಲ್ಲ ವಿದ್ಯಾರ್ಥಿಗಳು ಓದಿರೋರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಡ್ರಗ್ಸ್ ಅನ್ನೋದೇನಪ್ಪ ಅಂತಂದರೆ ನಿಮ್ಮ ಇಡೀ ಜೀವನನ ಹಾಳು ಮಾಡಿಬಿಡುತ್ತೆ. ಮೊದಲಿಗೆ ಡ್ರಗ್ಸ್ ಅನ್ನೋದು ನಿಮ್ಮ ದೈಹಿಕ ಆರೋಗ್ಯನ ಹಾಳು ಮಾಡುತ್ತೆ, ಅದರಿಂದ ಹೆಚ್ಚಾಗಿ ನಿಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡುತ್ತೆ. ಡ್ರಗ್ಸ್ ಇಲ್ಲದೆ ಹೋದರೆ ಬದುಕಕ್ಕೆ ಆಗೋಲ್ಲ ಅಂತ ಹೇಳಿ ಡ್ರಗ್ಸ್ ಬಗ್ಗೆ ಪೂರ್ಣ ಅವಲಂಬಿತರಾಗೋಂಗೆ ಡ್ರಗ್ಸ್ಗಳು ಮಾಡುತ್ತೆ. ಅದಕ್ಕೆ ಅದನ್ನು ಅಡಿಕ್ಷನ್ ಅಂತ ಹೇಳೋದು, ಚಟ ಅಂತ ಹೇಳೋದು, ವ್ಯಸನ ಅಂತ ಹೇಳೋದು. ಚಟ ವ್ಯಸನ ಅಂತಂದ್ರೆ ಏನಪ್ಪ ಅಂತಂತಂದರೆ, ನೀವು ಮಾನಸಿಕವಾಗಿ ಆ ಡ್ರಗ್ಸ್ ಇಲ್ಲದೆ ಬದುಕಕ್ಕೆ ಆಗಲ್ಲ ಅನ್ನೋ ರೀತಿ ನಿಮ್ಮನ್ನು ಒಂದು ರೀತಿ ವಿವಶ ಮಾಡಿ ಹಾಕಿ ಇಟ್ಟುಬಿಡುತ್ತೆ. ಸೊ ಮನಸ್ಸು ದುರ್ಬಲ ಆಗೋಗ್ಬಿಡುತ್ತೆ. ನೀವು ಸರಿಯಾಗಿ ಯೋಚನೆ ಮಾಡೋದಕ್ಕಾಗಲ್ಲ. ಯಾವಾಗಲೂ ಕೂಡ ನಶೆಲೇ ಇರಬೇಕು ಅಂತ ನಿಮ್ಮ ದೇಹ ಬಯಸುತ್ತೆ. ನಿಮ್ಮ ಸಮಯ ಹಾಳಾಗುತ್ತೆ. ನಿಮ್ಮ ಸಮಯ ಹಾಳಾಗಿತ್ತು ಅಂತಂದರೆ ನಿಮ್ಮ ಓದು ಹಾಳಾಗುತ್ತೆ. ನೀವು ಸರಿಯಾಗಿ ಓದೋಕ್ಕಾಗಲ್ಲ. ನೀವು ಓದು ಹಾಳು ಮಾಡ್ಕೊಂಡ್ರಿ ಅಂತಂತಂದರೆ ನಿಮ್ಮ ವೃತ್ತಿ ಜೀವನ ಅಥವಾ ಕೆರಿಯರ್ ಹಾಳಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯ ಹಾಳಾಗಿ ಸಾವು ಕೂಡ ಸಂಭವಿಸುವಂಥ ಪರಿಸ್ಥಿತಿ ಇರುತ್ತೆ. ಮತ್ತು ನೀವು ಸಂಪೂರ್ಣವಾಗಿ ಮಾನಸಿಕವಾಗಿ ದುರ್ಬಲರಾಗಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಆತ್ಮವಿಶ್ವಾಸದಿಂದ ಇರೋದಕ್ಕಾಗೋದಿಲ್ಲ, ನಿಮ್ಮ ವಿಲ್ ಪವರ್ ಸಂಪೂರ್ಣ ಹಾಳಾಗೋಗ್ಬಿಡುತ್ತೆ. ಅದು ಮಾಡಿದ್ರೆ ನೀವು ಖಂಡಿತ ಬದುಕಿನಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದರೆ ಒಂದು ಬದುಕು ಕಟ್ಕೋಬೇಕು ಅಂತಂತಂದರೆ ನಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು. ಮತ್ತು ತೀರ್ಮಾನ ತೆಗೆದುಕೊಂಡ್ಮೇಲೆ ಅದ್ರ ಬಗ್ಗೆ ದೃಢವಾಗಿರಬೇಕು. ಅದು ದೃಢವಾಗಿರಬೇಕು ಅಂತಂತಂದರೆ ನಮಗೆ ಸಂಕಲ್ಪ ಶಕ್ತಿ ಇರಬೇಕು. ಆ ಸಂಕಲ್ಪ ಶಕ್ತಿಯನ್ನೇ ನಾಶ ಮಾಡುವಂಥದ್ದು ಡ್ರಗ್ಸ್. ನೀವು ಏನೇ ಮಾಡಬೇಕು ಅಂತ ಬಯಸಿದ್ರು ಕೂಡ ಡ್ರಗ್ಸ್ ನಿಮಗೆ ಬಿಡೋದಿಲ್ಲ. ಮತ್ತೆ ಚಟದ ಕಡೆ ಇಳಿತಾ ಇರುತ್ತೆ. ಅದನ್ನೆಲ್ಲ ಬಿಟ್ಟಾಕು, ಮತ್ತೆ ವಾಪಸ್ ನಶೆಗೆ ಬಾ, ಒಂದು ಹೈ ತೆಗೆದುಕೊಳ್ಳೋಣ, ಒಂದು ರೀತಿ ನಶೆಗೆ ಹೋಗೋಣ ಅಂತ ಹೇಳಿ, ಮತ್ತೆ ಉನ್ಮಾದಕ್ಕೆ ಹೋಗೋಣ ಅಂಥೇಳಿ ಡ್ರಗ್ಸ್ ನಿಮ್ಮನ್ನ ಎಳಿತಾನೆ ಇರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ನೀವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಸಂಪೂರ್ಣ ಜೀವನ ನೀವು ಹಾಳು ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ನೀವು ಇದರಿಂದ ಹೊರಗೆ ಬರಬೇಕು ಅಂತಂತಂದರೆ ನಾವು ನಿಮಗೆ ಜಾಗರೂಕತೆಯನ್ನು ಮೂಡಿಸ್ಬೇಕು. ಜಾಗರೂಕತೆಯನ್ನು ಮೂಡಿಸ್ಬೇಕೇನಪ್ಪ ಅಂತಂತಂದರೆ ಅದಕ್ಕೋಸ್ಕರ ರೈಸ್ ಅನ್ನೋ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ರೈಸ್ ಅಂತಂತಂದರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಮತ್ತು ಎಂಪವರ್ಮೆಂಟ್. ರೆಫ್ಯೂಸ್ ಅಂತಂತಂದರೆ ಯಾರಾದರೂ ನಿಮಗೆ ಡ್ರಗ್ಸ್ ಕೊಟ್ಟರೆ ನೀವು ಅದಕ್ಕೆ ಬಲವಾಗಿ ಅದನ್ನು ತಿರಸ್ಕಾರ ಮಾಡಬೇಕು. ಇಲ್ಲ, ನಾನು ಡ್ರಗ್ಸ್ ತೆಗೆದುಕೊಳ್ಳೋದಿಲ್ಲ, ಡ್ರಗ್ಸ್ ತೆಗೆದುಕೊಂಡ್ರೆ ನನ್ನ ಜೀವನ ಹಾಳಾಗುತ್ತೆ, ನನ್ನನ್ನೇ ನಂಬಿರುವಂಥ ತಂದೆ ತಾಯಿ, ನಮ್ಮ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ, ಹಾಗಾಗಿ ನಾನು ಡ್ರಗ್ಸ್ ತೆಗೆದುಕೊಳ್ಳಲ್ಲ, ನನ್ನ ಜೀವನ ನಾನು ಉಳಿಸ್ಕೋಬೇಕು, ಅದಕ್ಕೋಸ್ಕರ ನಾನು ಡ್ರಗ್ಸ್ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಬಲವಾಗಿ ನೀವು ತಿರಸ್ಕರಿಸಬೇಕು. ಮತ್ತು ಇನ್ಫಾರ್ಮ್ ಅಂತಂತಂದರೆ ಏನಪ್ಪ, ಮಾಹಿತಿ ಕೊಡಬೇಕು. ನಿಮಗೆ ಯಾರಾದರೂ ಡ್ರಗ್ಸ್ನ ಮಾರಕ್ಕೆ ಬಂದರು ಅಥವಾ ನಿಮ್ಮ ಯಾರು ಸ್ನೇಹಿತರು ಯಾರಾದರೂ ಡ್ರಗ್ಸ್ಗೆ ವ್ಯಸನದಲ್ಲಿ ಬಿದ್ದಿದ್ರು ಕೂಡ ಅದನ್ನು ನೀವು ತಿಳಿಸ್ಬೇಕು. ನೀವು ಅಥವಾ ನಿಮ್ಮ ಗಮನಕ್ಕೆ ಯಾರಾದರೂ ಬೇರೆ ಎಲ್ಲಾದರೂ ನೀವು ನೋಡಿದ್ರು ಕೂಡ ಡ್ರಗ್ಸ್ನ ಮಾರಾಟ ಮಾಡ್ತಾರೆ ಅಥವಾ ಇಂಥವ್ರು ಡ್ರಗ್ಸ್ನ ವಿತರಣೆ ಮಾಡ್ತಾರೆ ಅಂತಂದರೆ ಅದನ್ನು ಪೊಲೀಸರ ಗಮನಕ್ಕೆ ತರಬೇಕು. ಮತ್ತು ಸಪೋರ್ಟ್ ಏನಪ್ಪ ಅಂತಂದರೆ, ನೀವು ಮಾತ್ರ ಡ್ರಗ್ ಚಟದಿಂದ ದೂರ ಇದ್ದರೆ ಮಾತ್ರ ಸಾಲದು. ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ಸ್ನೇಹಿತರು, ನಿಮ್ಗೆ ಗೊತ್ತಿರೋರು, ನಿಮ್ಗೆ ಆತ್ಮೀಯರು ಯಾರಾದರೂ ಡ್ರಗ್ಸ್ ವ್ಯಸನಕ್ಕೆ ಬಿದ್ದಿದ್ರೆ ಅವ್ರಿಗೂ ಕೂಡ ನೀವು ಬೆಂಬಲ ಕೊಡಬೇಕು, ಅವರಿಗೆ ಸಹಕಾರ ಕೊಡಬೇಕು ಆ ವ್ಯಸನದ ಹೊರಗಡೆ ಬರೋದಕ್ಕೆ. ನೀವೇನು ಮಾಡಬೇಕಪ್ಪ ಅಂತಂತಂದರೆ ಅವ್ರಿಗೆ ಕೌನ್ಸಿಲಿಂಗ್ಗೆ ಒಳಪಡಿಸೋದಕ್ಕೆ ಮಾಡಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ನಾವು ನಮ್ಮ ಸರ್ಕಾರದಿಂದ ಮಾಡ್ತೀವಿ. ಮತ್ತು ಅದೇ ರೀತಿ ಎಂಪವರ್ ಏನಪ್ಪ ಅಂತಂತಂದರೆ ಎಲ್ಲ ಯುವ ಸಮೂಹ, ಪೂರ್ತಿಯಾದ ಯುವ ಸಮೂಹ, ಇಡೀ ಯುವ ಸಮೂಹನೇ ನಾವು ಡ್ರಗ್ಸ್ ಬೇಡ ಅಂತ ಹೇಳಿ ದೃಢ ನಿರ್ಧಾರ ತೆಗೆದುಕೊಂಡು ಡ್ರಗ್ಸ್ನ ಎಲ್ಲೂ ಕೂಡ ಯಾರು ಕೂಡ ಡ್ರಗ್ಸ್ನ ಮಾರಾಟ ಮಾಡೋದಕ್ಕಾಗದೇ ಇರೋಂಗೆ ನೀವು ತೀರ್ಮಾನ ಮಾಡಿಕೊಂಡ್ರೆ ಖಂಡಿತ ನಮ್ಮ ಯುವ ಸಮೂಹ ಸಬಲೀಕರಣಗೊಳ್ಳುತ್ತೆ. ಅದ್ರ ಮೂಲಕ ನಮ್ಮ ಸಮಾಜ ಕೂಡ ಸಬಲೀಕರಣಗೊಳ್ಳುತ್ತೆ. ಇಷ್ಟು ಕೆಲಸ ನೀವು ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಪ್ಪ ಅಂತಂದರೆ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಆ್ಯಂಟಿ ಡ್ರಗ್ಸ್ ಕಮಿಟಿಯನ್ನು ಮಾಡ್ತಿದ್ದೀವಿ. ಈಗಾಗಲೇ ಕಾರ್ಯಕ್ರಮ ನಾನು ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದಷ್ಟು ಜನರನ್ನು ನಿಲ್ಲಿಸಿದ್ರು. ಅದರೊಳಗೆ ಪೊಲೀಸವರು ಇದ್ದರು, ನಿಮ್ಮ ಕಾಲೇಜಿನ ಶಿಕ್ಷಕರು ಇದ್ದರು, ಮತ್ತು ವಿದ್ಯಾರ್ಥಿಗಳು ಕೂಡ ಆ ಕಮಿಟಿಲಿದ್ದರು. ಸೊ ಹಾಗಾಗಿ ನೀವು ಯಾರಾದರೂ ನಿಮಗೆ ಡ್ರಗ್ಸ್ ಮಾರ್ತಿದ್ದಾರೆ ಅಂತಂತಂದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಡ್ರಗ್ಸ್ ವ್ಯಸನಕ್ಕೆ ಒಳಗಾಗಿದ್ದಾರೆ ಅಂತಂತಂದರೆ ನೀವು ಅವರಿಗೆ ತಿಳಿಸ್ಬೋದು. ಅವರು ಅಪ್ರೋಪ್ರಿಯೇಟ್ ಅಥಾರಿಟೀಸ್ ಯಾರು ಇರ್ತಾರೆ ಅವ್ರಿಗೆ ಅದನ್ನು ತಿಳಿಸ್ತಾರೆ. ನಿಮ್ಮ ಸ್ನೇಹಿತರು ಏನಾದರೂ ವ್ಯಸನಕ್ಕೆ ಒಳಗಾಗಿದ್ದರೆ, ಚಟಕ್ಕೆ ಒಳಗಾಗಿದ್ದರೆ ಅವ್ರಿಗೆ ಸೂಕ್ತವಾದಂಥ ಕೌನ್ಸಿಲಿಂಗ್ ಕೊಡುವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಮತ್ತು ಅವರಿಗೆ ಮೆಡಿಕಲ್ ಫೆಸಿಲಿಟೀಸ್ ಮೆಡಿಕಲ್ ಸರ್ವಿಸ್ ಕೊಡೋವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಸೊ ಆ ಕೆಲಸ ಮಾಡಿದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ, ನಿಮ್ಮ ಕಾಲೇಜ್ಗಳಲ್ಲಿ, ನಿಮ್ಮ ಸುತ್ತಮುತ್ತ ನೀವು ಡ್ರಗ್ ಮುಕ್ತವಾಗಿ ಮಾಡಬಹುದು. ಆ ಒಂದು ಸಣ್ಣ ಕೆಲಸ ಮಾಡಿದ್ರೆ ನೀವು ನಿಮ್ಮ ಸುತ್ತಮುತ್ತಲು ಈ ರೀತಿ ಡ್ರಗ್ಸ್ ಮುಕ್ತವಾದಂಥ ವಾತಾವರಣ ಮಾಡಿದ್ರೆ ನಿಧಾನಕ್ಕೆ ಇಡೀ ಮೈಸೂರು ನಗರ, ಇಡೀ ಮೈಸೂರು ಜಿಲ್ಲೆ, ಇಡೀ ರಾಜ್ಯ, ಇಡೀ ಸಮಾಜ ಡ್ರಗ್ಸಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಈ ಕೊಡುಗೆನ ನೀವು ಕೊಡಬೇಕು. ಬರೀ ನೀವು ಮಾತ್ರ ಡ್ರಗ್ಸ್ನಿಂದ ದೂರ ಇದ್ದರೆ ಮಾತ್ರ ಸಾಲದು, ಡ್ರಗ್ಸ್ಗೆ ಯಾರು ವ್ಯಸನಕ್ಕೆ ಒಳಗಾಗ್ತಾರೆ ಅವ್ರಿಗೂ ಕೂಡ ಸಹಾಯ ಮಾಡಬೇಕು. ಡ್ರಗ್ಸ್ ಯಾರಾದರೂ ಮಾರಾಟ ಮಾಡ್ತಿದ್ರೆ ಅದನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು. ಆ ಕೆಲಸ ನೀವು ಮಾಡ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಮತ್ತು
ನಮ್ಮ ಪೊಲೀಸವರು ಕೂಡ ಈ ಒಂದು ನಿಟ್ಟಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಬಹಳಷ್ಟು ಕಡೆ ಅವರು ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ. ನಮ್ಮ ಮೈಸೂರಿನಲ್ಲೇ 2023ರಿಂದ 2026 ಇಸವಿ ಒಳಗಡೆ ಸುಮಾರು 23,000ದಷ್ಟು ಡ್ರಗ್ಸ್ 23,000 kg ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ. 31,000ಕ್ಕೂ ಹೆಚ್ಚು ಅರೆಸ್ಟ್ಗಳನ್ನು ಮಾಡಿದ್ದಾರೆ. ಮತ್ತು ಅದರೊಳಗೆ 9,500 ಜನಕ್ಕೆ ಕನ್ವಿಕ್ಷನ್ ಕೂಡ ಆಗಿದೆ. ಸೊ 3 ವರ್ಷಗಳು ಇಷ್ಟೊಂದು ಡ್ರಗ್ಸ್ನ ಮಾರಾಟ ಮಾಡೋರ ಮೇಲೆ ಅವ್ರು ಕ್ರಮ ತೆಗೆದುಕೊಂಡಿದ್ದಾರೆ. ಮುಂದೂ ಕೂಡ ಅವ್ರು ಅದೇ ರೀತಿ ಒಳ್ಳೆ ಕೆಲಸ ಮಾಡ್ತಾರೆ. ಡ್ರಗ್ಸ್ನ ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಮಾಡ್ತಾರೆ. ಆದರೆ ನೀವು ನಿಮ್ಮ ಕೆಲಸನ ಮಾಡಬೇಕು. ಅದೇನಪ್ಪ ಅಂತಂತಂದ್ರೆ ಈಗಾಗಲೇ ಹೇಳಿದಾಗೆ ನೀವು ದೃಢ ನಿರ್ಧಾರ ಮಾಡಬೇಕು, ನಾವು ಡ್ರಗ್ಸ್ ತೆಗೆದುಕೊಳ್ಳಲ್ಲ ಅಂತ ಹೇಳಿ. ನೀವು ದೃಢ ನಿರ್ಧಾರ ಮಾಡಿದ ಮೇಲೆ ನಿಮ್ಮ ಸುತ್ತಮುತ್ತಲಲ್ಲಿ ಯಾರು ಕೂಡ ಡ್ರಗ್ಸ್ ತೆಗೆದುಕೊಳ್ಳೋಂಗೆ ತೆಗೆದುಕೊಳ್ಳದೇ ಇರೋಂಗೆ ನೋಡ್ಕೋಬೇಕು. ಮತ್ತು ಯಾರು ಡ್ರಗ್ಸ್ ತೆಗೆದುಕೊಳ್ತಿರ್ತಾರೆ ನಿಮ್ಮ ಸ್ನೇಹಿತರು, ಅವ್ರಿಗೂ ಕೂಡ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು, ಅವ್ರ ಕೌನ್ಸಿಲಿಂಗ್ ತೆಗೆದುಕೊಳ್ಳೋಕ್ಕೆ ಸಹಾಯ ಮಾಡಬೇಕು. ಅದಕ್ಕೆ ನೀವು ಅಧಿಕಾರಿಗಳಿಗೆ ತಿಳಿಸ್ಕೊಡ್ಬೇಕು ನಿಮ್ಮ ಆ್ಯಂಟಿ ಡ್ರಗ್ಸ್ ಕಮಿಟಿನಲ್ಲಿ. ಮತ್ತು ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅವ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡಬೇಕು. ಅಷ್ಟು ಕೆಲಸ ಮಾಡಿದ್ರೆ ಖಂಡಿತ ನಾವು ಈ ಜಿಲ್ಲೆಯಿಂದ, ಈ ನಗರದಿಂದ ಡ್ರಗ್ಸ್ ಹಾವಳಿಯನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಟೆರೇಷಿಯನ್ ಕಾಲೇಜ್ ಅವರು ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಪ್ರತಿಷ್ಠಿತವಾದಂಥ ವಿದ್ಯಾಸಂಸ್ಥೆ ಇದು. 1963ರಿಂದ ಕೂಡ ಈ ಒಂದು ಸಂಸ್ಥೆ ಶಿಕ್ಷಣ ಸೇವೆಯಲ್ಲಿ ತೊಡಗಿಸ್ಕೊಂಡಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟು ಉತ್ತಮ ಪ್ರಜೆಗಳನ್ನು ರೂಪಿಸ್ಕೊಡ್ತಾ ಇದೆ. ಮತ್ತು ಇವತ್ತು ಕೂಡ ಈ ಒಂದು ಸಂಸ್ಥೆ NSS ಘಟಕ ನಮ್ಮ ಜಿಲ್ಲಾಡಳಿತ ಮತ್ತು ಮೈಸೂರು ಪೊಲೀಸ್ ಇಲಾಖೆಯವ್ರ ಜೊತೆ ಸೇರಿಕೊಂಡು ಇಂಥ ಒಂದು ಜಾಗರೂಕತೆಯನ್ನು ಮೂಡಿಸುವಂಥ ಕಾರ್ಯಕ್ರಮ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಸಮಾಜಕ್ಕೆ ಒಳ್ಳೆಯದಾಗುವಂಥ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದೆ. ಸೊ ಹಾಗಾಗಿ ಟೆರೇಷಿಯನ್ ಕಾಲೇಜಿನ ಆಡಳಿತದ ವರ್ಗದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರಾದರೂ ನಿಮಗೆ ಡ್ರಗ್ಸ್ ತೆಗೆದುಕೊಳ್ಳಿ ಅಂತೇಳಿ ಬಲವಂತ ಮಾಡಿದ್ರೆ ನೀವೇನು ಹೇಳ್ತೀರಾ ಅವ್ರಿಗೆ? ಬೇಡ ಬ್ರೋ. ಸೊ ನಿಮ್ಮ ಜೆನ್ Z ಅಂತ ಹೇಳ್ತಾರೆ, 1997 ನಂತರ ಹುಟ್ಟಿರೋರಿಗೆ. ಸೊ ಇಲ್ಲಿರೋರೆಲ್ಲ ಬಹುಶಃ ಎಲ್ಲರೂ ಜೆನ್ Z ಅವರು. ಸೊ ನಿಮ್ಮ ಲ್ಯಾಂಗ್ವೇಜ್ನಲ್ಲೇ ಅರ್ಥ ಆಗುವಂಗೆ ನಿಮ್ಮ ಲ್ಯಾಂಗ್ವೇಜ್ನಲ್ಲೇ ಈ ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚು ಮನಸ್ಸಿಗೆ ತಟ್ಟುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಬೇಡ ಬ್ರೋ ಅಂತ ಹೇಳಬೇಕು. ಸೇ ನೋ ಟು ಡ್ರಗ್ಸ್, ಸೇ ಎಸ್ ಟು ಲೈಫ್. ಸೊ ಇಷ್ಟು ಹೇಳ್ತಾ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಕರೆದು ನನ್ನನ್ನು ಕರೆದು ನಿಮ್ಮಗಳ ಜೊತೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ, ಜಿಲ್ಲಾಡಳಿತವರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ.